ಈ ವಿಡಿಯೋ ಎಲ್ಲ ಡ್ರೈವರ್ಸ್ಗಳಿಗೆ, ಯಾಕಂದ್ರೆ ಈಗ ಮಳೆ ಜೋರು ಬೀಳ್ತಾ ಇದೆ. ಬಿದ್ದಾವಾಗ ಈ ಪ್ಲಾಸ್ಟಿಕ್ ಬಿದ್ದ ಹನಿಗಳೆಲ್ಲ ಒಳಗಡೆ ಮಂಜಿ ಬೀಳ್ತದೆ. ನಾವು ಗಾಡಿ ಹೊಡಿಬೇಕಾದ್ರೆ ಬಟ್ಟೆ ತಗೊಂಡು ಓಡಿಸ್ಕೊಂಡು ಹೋಗ್ಬೇಕಾಗ್ತದೆ. ಅದ್ರ ಬಗ್ಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಎಷ್ಟೇ ಮಳೆ ಬಿದ್ದರೂ ಒಳಗಿಂದ ಗ್ಯಾಸ್ ತುಂಬೋದಿಲ್ಲ. ಅದಕ್ಕೊಂದು ಟ್ರಿಕ್ ಇದೆ. ಈ ಶಾಂಪೂನಿಂದ ಹೇಳ್ತೀನಿ ಕೇಳಿ. ಬರೀ ಒಂದು ಶಾಂಪು, ಯಾವ ಶಾಂಪು ಬೇಕಾದ್ರೂ ಆಗ್ತದೆ. ಒಂದು ಶಾಂಪೂನ ತಗೊಳ್ಳಿ, ಹೀಗೆ ಇದನ್ನ ಒಂದು ಬಟ್ಟೆ ಒಳಗೆ ಹಾಕೊಳ್ಳಿ. ಈ ತರ ಪೂರ ಹಾಕ್ಬಿಟ್ಟು ಹೀಗೆ ಮಾಡ್ಕೊಳ್ಳಿ. ಹೀಗೆ ಮಾಡಿ ಈ ಗ್ಲಾಸ್ ಇದೆಲ್ಲ ಪೂರ ಹೀಗೆ ಇದು ಪೂರ ಒರೆಸಿ. ಹೀಗೆ ಪೂರ ಗ್ಲಾಸಿಗೆ ಹೀಗೆ ಮಾಡಿ ಒರೆಸಿ. ಈಗ ಒರೆಸ್ಬಿಡಿ. ಈ ತರ ಹೀಗೆ ಎಲ್ಲ ಗ್ಲಾಸಿಗೂ ಈ ತರ ಹಿಂಗೆ ಹಚ್ಚಿಬಿಟ್ರೆ ಒಂದ್ 2 ಸೆಕೆಂಡ್ ಅಲ್ಲಿ ಎಷ್ಟೇ ಮಳೆ ಬರಲಿ, ಅಷ್ಟು ಗ್ಲಾಸ್ ಹಾಕೊಂಡ್ರು ಕೂಡ ಗ್ಯಾಸ್ ಆಗೋದಿಲ್ಲ, ಮಂಜು ಆಗೋದಿಲ್ಲ, ಎಲ್ಲ ಕ್ಲಿಯರ್ ಆಗಿರ್ತದೆ. ಅದನ್ನ ಯೂಸ್ ಮಾಡಿ ನೋಡಿದ್ದೀನಿ, ನನಗೂ ಕೂಡ ಬಹಳ ಖುಷಿ ಆಯ್ತು. ಇಂಥ ಟ್ರಿಕ್ ಅನ್ನ ನಾನು ಈಗ ಬೇರೆಯವರಿಂದ ನಾ ಕಲ್ತ್ಕೊಂಡಿದ್ದೀನಿ. ನನ್ನಿಂದ ಮತ್ತೆ ಬೇರೆಯವ್ರಿಗೆ ಎಲ್ಲರಿಗೂ ಶೇರ್ ಆಗಲಿ ಅನ್ನೋದು ನನ್ನ ಆಸೆ. ಕಾರ್ ಇರ್ಲಿ, ಟ್ರಕ್ ಇರ್ಲಿ, ಬಸ್ ಇರ್ಲಿ, ಎಲ್ಲಾ ಯಾವುದೇ ವಾಹನ ಇದ್ರೂ ಕೂಡ ಆ ಡ್ರೈವರ್ಗೆ ಈ ತರ ಶಾಂಪು ಹಾಕಿ ಎಲ್ಲ ಕ್ಲೀನ್ ಮಾಡಿ ಓಡಿಸ್ಕೊಂಡ್ಬಿಟ್ರೆ ಏನೂ ತೊಂದರೆ ಆಗೋದಿಲ್ಲ. ಎಲ್ಲ ಕ್ಲೀನ್ ಆಗಿರ್ತದೆ. 200 ಕಿಲೋಮೀಟರ್, 300 ಕಿಲೋಮೀಟರ್, 400 ಕಿಲೋಮೀಟರ್ ಬೇಕಾದ್ರೆ ಹೊಡಿಬಹುದು. ಅಲ್ಲಿವರೆಗೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೆ ಹಾಗೆ ಸ್ಟಾರ್ಟ್ ಆದ್ರೆ ಮತ್ತೆ ಮಾರನೇದಿಲ್ಲ, ಮತ್ತೆ ಅದೇ ಮಾಡಬೇಕು. ಈ ವಿಡಿಯೋನ ನೀವು ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ತಿಳಿಲಿ. ಎಲ್ಲ ಡ್ರೈವರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.